ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬಂಬು ಶೂಟ್ದು ಗ್ರೇವಿ ಅಥವಾ ಕಳಲೆದು ಗ್ರೇವಿ ಮಾಡ್ತಾಯಿದ್ದೀನಿ. ಇದನ್ನು ನಾನು ಚೆನ್ನಾಗಿ ಸಣ್ಣದಾಗಿ ಹಚ್ಚಿಟ್ಕೊಂಡು ನೈಟಲ್ಲೇ ನೆನೆ ಹಾಕಿಟ್ಟಿದ್ದೀನಿ ನೀರಲ್ಲಿ. ಇದು ಮಾರ್ನಿಂಗಲ್ಲಿ ಈ ಥರ ಆಗಿದೆ, ನೀರಲ್ಲಿ ಹಾಕಿಟ್ಟಿದ್ದೆ. ಇದನ್ನ ಇವಾಗ ಒಂದು 7-8 ಸಲ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡ್ಕೋಬೇಕು. ಚೆನ್ನಾಗಿ ತೊಳ್ಕೊಳ್ಳಿಲ್ಲ ಅಂದರೆ ಇದು ಕಹಿ ಬಂದ್ಬಿಡುತ್ತೆ, ನೀವು ತಿನ್ನೋಕ್ಕಾಗಲ್ಲ. ಚೆನ್ನಾಗಿ ಕೈಯಲ್ಲಿ ತೊಳಿಬೇಕು. ನಾನು ಇಲ್ಲಿ ಇದಕ್ಕೆ ಕೀರೆ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊಪ್ಪನ್ನು ನಾನು ಅರ್ಧ ಕಟ್ಟಷ್ಟೇ ಹಾಕೋತಾ ಇದ್ದೀನಿ. ಒಂದು ಕಟ್ಟಲ್ಲಿ ಅರ್ಧ ಕಟ್ಟು ಸಬ್ಬಸಿಗೆ ಸೊಪ್ಪು, ಅರ್ಧ ಕಟ್ಟು ಕೀರೆ ಸೊಪ್ಪು ತಗೊಂಡಿದ್ದೀನಿ. ಮತ್ತು ತರಕಾರಿ ಬದನೆಕಾಯಿ ಮತ್ತು ನವಿಲು ಕೋಸು ಗೆಡ್ಡೆನ ಒಂದು ಹಾಕ್ಕೊಂಡಿದ್ದೀನಿ. ಇದು ಮೆಂತ್ಯ ಸೊಪ್ಪು. ನೋಡಿ, ಇಲ್ಲಿ ಬದನೆಕಾಯಿ ಮತ್ತು ನವಿಲು ಕೋಸನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಯಲ್ಲಿ 1 ಬೌಲಷ್ಟು ಅವರೆಬೇಳೆ ಮತ್ತು ಕಡಲೆನ ತೊಳೆದು ಇಟ್ಕೊಂಡಿದ್ದೆ, ಅದನ್ನು ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ವೆಜಿಟೇಬಲ್ಸ್ನ ಹಾಕೋಣ. ಬದನೆಕಾಯಿ ಮತ್ತು ನವಿಲು ಕೋಸು ಅಷ್ಟೇ ಯೂಸ್ ಮಾಡಿದ್ದೀನಿ. ನೀವು ಎಲ್ಲ ಥರದ ತರಕಾರಿ ಕೂಡ ಹಾಕೋಬೋದು, ಎಕ್ಸೆಪ್ಟ್ ಬೆಂಡೆಕಾಯಿ ಮತ್ತು ಹಾಗಲಕಾಯಿ. ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕೋಣ. ಇದನ್ನು 4 ವಿಷಲ್ ಹೊಡೆಸ್ಕೋಬೇಕು ಕಂಪಲ್ಸರಿ. ಇದು ವಿಷಲ್ ಹೊಡೆಯೋಷ್ಟರಲ್ಲಿ ನಾವು 1 ಹೋಳಷ್ಟು ತೆಂಗಿನಕಾಯಿನ ಹಾಕೋಣ. ಅದನ್ನು ತುರಿದಿಟ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಾಂಬಾರು ಪುಡಿ ಹಾಕೋಣ. ಬೇಳೆ ಸಾಂಬಾರು ಪುಡಿ 3 ಸ್ಪೂನ್ ಹಾಕ್ತಾಯಿದ್ದೀನಿ ನಾನು. ಇದನ್ನು ಚೆನ್ನಾಗಿ ರುಬ್ಕೋಬೇಕು. ನಾನು ಚೂರು ಚಕ್ಕೆ ಮತ್ತು ಲವಂಗನೂ ಆ್ಯಡ್ ಮಾಡ್ಕೊಂಡು ರುಬ್ಕೊಂಡಿದ್ದೀನಿ. ನೋಡಿ, ಈ ಥರ ಪೇಸ್ಟ್ ಮಾಡ್ಕೋಬೇಕು. ಇದೀಗ ವಿಷಲ್ ಹೊಡೆದು ಈ ಥರ ಬೆಂದಿದೆ. ಇವಾಗ ನಾವು 3 ಥರದ ಸೊಪ್ಪು ತಗೊಂಡಿದ್ನಲ್ಲ, ಅದನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ. ನೀವು ಬೇರೆ ಬೇರೆ ಥರದ ಸೊಪ್ಪು ಕೂಡ ಹಾಕ್ಬೋದು. ಇದನ್ನು ಅಲಸಂದೆ ಕಾಳು ಮತ್ತು ಹೆಸ್ರು ಕಾಳು ಎಲ್ಲ ಹಾಕಿ ಮಾಡ್ತಾರೆ. ನಾನು 1 ಟೊಮೆಟೊ ತಗೊಂಡಿದ್ದೀನಿ. ಇದು ಆಪ್ಷನಲ್ಲು, ನೀವು ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಅದೇ ಥರ ಮಾಡ್ಬೋದು. ನಮ್ಮಲ್ಲಿ ಸ್ವಲ್ಪ ಹುಳಿ ತಿಂತಾರೆ, ಅದಕ್ಕೋಸ್ಕರ ನಾನು 1 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಕುದಿಸ್ಕೋಬೇಕು. ಇದು ಆರೋಗ್ಯ ದೃಷ್ಟಿಯಿಂದ ನೋಡಿದ್ರೆ ತುಂಬ ಒಳ್ಳೆಯದು. ಡಯಾಬಿಟಿಕ್ ಪೇಷಂಟ್ ಎಲ್ಲ ಶುಗರ್ ಲೆವೆಲ್ ಮೇಂಟೈನ್ ಮಾಡೋಕ್ಕೆ ತಿನ್ಬೋದು ಇದನ್ನು. ಇದು ಈ ಮಳೆಗಾಲದಲ್ಲಿ ಅಷ್ಟೇ ಸಿಗೋದು, ಇನ್ಯಾವಾಗಲೂ ಸಿಗಲ್ಲ. ನೋಡಿ, ಈಗ ನಾನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಇವಾಗ ಕುದಿಸ್ಕೋಬೇಕು. ಈ ಮಳೆಗಾಲದಲ್ಲಿ ಅಷ್ಟೇ ಸಿಗೋದು ಅದು. ನೀವು ಬೇಕಾದರೆ ಗದ್ದೆ, ಹೊಲ, ತೋಟ ಅಲ್ಲೆಲ್ಲಾದರೂ ಇದ್ದರೆ ಬಿದ್ರದ್ದು ಬಂಬು ಸಿಗುತ್ತೆ, ನೋಡಿ ಸರ್ಚ್ ಮಾಡಿ ನೋಡಿಕೊಂಡು ಸಾಂಬಾರು, ಗೊಜ್ಜು, ಗ್ರೇವಿ ಏನು ಬೇಕಾದರೂ ಮಾಡ್ಕೋಬೋದು. ಇದರಲ್ಲಿ ಪಿಕ್ಕಲ್ ಕೂಡ ಮಾಡ್ತಾರೆ. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಸಾಂಬಾರಿದ್ದರೆ ಸಾಕು. ಇದು ಚಪಾತಿ ಜೊತೆಗೆ, ಇಡ್ಲಿ ಜೊತೆಗೆ, ದೋಸೆ ಜೊತೆಗೆ, ಯಾವುದ್ರ ಜೊತೆಗೂ ಬೇಕಾದರೂ ತಿನ್ಬೋದು. ಇದಕ್ಕೆ ಇವಾಗ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ. ಚಿಕ್ಕದು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಬಾಣಲಿ. ಅದರಲ್ಲಿ 2 ಸ್ಪೂನಷ್ಟು ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಒಂದು 5ರಿಂದ 6 ಎಸಳು, ಒಂದು ಈರುಳ್ಳಿ, ಕರಿಬೇವನ್ನ ನಾನು ಡೈರೆಕ್ಟಾಗಿ ಸಾಂಬಾರಿಗೆ ಹಾಕ್ತಾಯಿದ್ದೀನಿ. ಒಗ್ಗರಣೆನೂ ಇದರಲ್ಲೇ ಹಾಕಿ ಒಂದು 5 ನಿಮಿಷ ಕುದಿಸ್ಕೊಳ್ಳೋಣ.
ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ ಈಗ ಕುದ್ದಿದೆ ಚೆನ್ನಾಗಿ. ನನಗೆ ಕಡಲೆಲ್ಲಿ ಮಾಡೋದು ತುಂಬ ಇಷ್ಟ ಆಗುತ್ತೆ. ನೋಡಿ ಗ್ರೇವಿ ಈ ಥರ ಆಗಿದೆ. ನೋಡಿ ಇದೇ ಥರ ಮಾಡಿಕೊಂಡು ನಿಮ್ಮ ಮನೇಲೂ ತಿಂದು ನೋಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.